ಇವತ್ತು ಬೆಳಗ್ಗೆಯಿಂದ ದೆಹಲಿಯಲ್ಲಿ ನಡೀತಾ ಇದ್ದಂತ ಕಾಂಗ್ರೆಸ್ ಮನೆಯ ಚಟುವಟಿಕೆಗಳನ್ನ ನೀವೆಲ್ಲ ಗಮನಿಸಿದ್ದೀರಾ. ಬಹುಶಃ ಸಂಜೆ ಸಂದರ್ಭದಲ್ಲಿ ಒಂದು ನಿರ್ಧಾರಕ್ಕೆ ಬರ್ತಾರೆ, ಒಂದು ತಾರ್ಕಿಕ ಅಂತ್ಯ ಕಾಣುತ್ತೆ ಅನ್ನುವಂತ ರೀತಿಯಾದಂತ ಸನ್ನಿವೇಶ ಕೂಡ ಹುಟ್ಟಿತ್ತು. ಆದ್ರೆ ಕೊನೆ ಹಂತದಲ್ಲಿ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂಗೆ ಮಾತುಕತೆನೇ ಆಗಿಲ್ಲ. ಕೇವಲ ರಾಜ್ಯಸಭಾ ಹಾಗೆ ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂಗೆ ಮಾತ್ರ ಚರ್ಚೆಯಾಗಿದೆ. ಇದೆಲ್ಲ ಸ್ಪೆಕ್ಯುಲೇಷನ್ಸ್ ಅಂತ ಹೈಕಮಾಂಡ್ ಹಾಗೆ ಸಿಎಂ ಹೇಳ್ತಾ ಇದ್ದ ಹಾಗೆ ಈಗ ಮತ್ತೊಂದಷ್ಟು ಊಹಾಪೋಹಗಳು ರೆಕ್ಕೆ ಬಿಚ್ಚೋಕೆ ಶುರುವಾಗ್ತಾ ಇರುವಂತ ಸಂದರ್ಭ. ಹಾಗಾದ್ರೆ ಒಳಗೆ ಏನಾಗಿದೆ? ಇವ್ರು ಹೇಳ್ದಂಗೆ ಕೇವಲ ರಾಜ್ಯಸಭಾ ಚುನಾವಣೆಗೋ ಅಥವಾ ವಿಧಾನ ಪರಿಷತ್ಗೆ ಸಂಬಂಧಪಟ್ಟಂಗೇನೋ ಇವತ್ತು ಬೆಳಿಗ್ಗೆಯಿಂದ ಮಾತುಕತೆ ಮಾಡಿರುವಂತದ್ದು ಅಲ್ಲ ಅನ್ನುವಂಥದ್ದು ಬಹಳ ಕ್ಲಿಯರ್. ಸಿಎಂಗೆ ರಾಜ್ಯಸಭೆ ಸ್ಥಾನ ನೀಡುವ ಬಗ್ಗೆ ಹೈಕಮಾಂಡ್ ಇವತ್ತು ಪ್ರಸ್ತಾಪ ಮಾಡಿದೆ. ಇದು ನಿರೀಕ್ಷಿತ. ಇದನ್ನ ಕೆಲ ದಿನಗಳ ಹಿಂದೆ ಇನ್ಫ್ಯಾಕ್ಟ್ ಈ ವಿಚಾರ ಬಹಳ ಚರ್ಚೆಗೆ ಬಂದಿತ್ತು. TV9 ನಲ್ಲೂ ಕೂಡ ಈ ಸುದ್ದಿಯನ್ನ ನೀವು ಗಮನಿಸಿರ್ತೀರಾ. ಆಮೇಲೆ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಂತ ಪ್ರಕಾರವಾಗಿನೂ ಕೂಡ ಅದೇ ಈ ಬಿಹಾರ್ ಮಾಡೆಲ್ ರೀತಿಯಾಗಿ ಬಿಹಾರದಲ್ಲಿ ಬಿಜೆಪಿ ಹೇಗೆ ಒಂದು ನಿರ್ಧಾರಕ್ಕೆ ಬಂತು, ನಿತೀಶ್ ಕುಮಾರ್ ಅವರನ್ನ ರಾಜ್ಯಸಭೆಗೆ ಕಳಿಸಿ ಮಗನಿಗೆ ಮಿನಿಸ್ಟ್ರು ಅಥವಾ ಏನೋ ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟು ಅವ್ರನ್ನೊಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು, ಅದೇ ರೀತಿಯಂತ ಪ್ರಯತ್ನ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪ್ರಯತ್ನ ಮಾಡಿದೆ. ಆದ್ರೆ ಆ ಮಾತುಕತೆಗೆ ಬಿಲ್ಕುಲ್ ಒಪ್ಪಲಿಲ್ಲ ಸಿದ್ದರಾಮಯ್ಯನವರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೈಕಮಾಂಡ್ನ ಯಾವುದೇ ಆಫರ್ಗಳಿಗೂ ಕೂಡ ಸಿದ್ದರಾಮಯ್ಯನವರು ಒಪ್ಪಿಲ್ಲ ಅನ್ನೋದು ತಿಳಿದು ಬರ್ತಾ ಇದೆ. ಮಗನನ್ನು DCM ಮಾಡೋದು, ಇವ್ರನ್ನ ರಾಜ್ಯಸಭೆಗೆ ಕಳಿಸೋದು, ನೋ, ಅಂಥದ್ದು ಯಾವುದಕ್ಕೂ ಕೂಡ ಇಲ್ಲಿ ಸಿದ್ದರಾಮಯ್ಯನವರು ಒಪ್ಪಲಿಲ್ಲ. ಹಾಗಾಗಿ ಇದೇ ತರಣ ಅಂತ ಇನ್ನೂ ಕೆಲ ಸೂತ್ರಗಳನ್ನ ಹೈಕಮಾಂಡ್ ಸಿದ್ದರಾಮಯ್ಯನವ್ರ ಮುಂದೆ ಇಟ್ಟಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದೇನು ಸೂತ್ರಗಳು ಒನ್ ಬೈ ಒನ್ ನಿಮ್ಗೆ ನಮ್ಮ ತರದ ಹಂತಲ್ಲಿ ನಾವು ತೋರಿಸ್ತಾ ಹೋಗ್ತೀವಿ. ಬಟ್ ಇದು ಬಹುಚರ್ಚಿತ ಆಗಿದ್ದಂತ ಒಂದು ಸೂತ್ರ. ಆಮೇಲೆ ಎಲ್ಲೋ ಒಂದ್ ಕಡೆ ಕೈ ಹಿಡಿಬಹುದು ಅನ್ನುವಂತ ರೀತಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಅಂದ್ಕೊಂಡಿದ್ದಂತ ಸೂತ್ರ ಆದ್ರೂ ಉಪಯೋಗಕ್ಕೆ ಬಂದಿಲ್ಲ. ಆಫರ್ ಬಗ್ಗೆ ಆಪ್ತ ಸಚಿವರಿಗೆ ತಿಳಿಸ್ತಾ ಇದ್ದಾರೆ ಸಿಎಂ ಅಂತೇಳಿ ತಿಳಿದು ಬರ್ತಾ ಇದೆ. ಹೈಕಮಾಂಡ್ ಜೊತೆಗಿನ ಸಭೆ ಬಳಿಕ ಸಚಿವರುಗಳ ಜೊತೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾ ಇದ್ದಾರೆ. ದೆಹಲಿಯ ಒಂದು ಅಜ್ಞಾತ ಸ್ಥಳದಲ್ಲಿ ಸಭೆ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅನ್ನೋದು ತಿಳಿದು ಬರ್ತಾ ಇದೆ. ಹೈಕಮಾಂಡ್ ನಾಯಕರ ಪ್ರಸ್ತಾಪಗಳ ಬಗ್ಗೆ ಆಪ್ತರಿಗೆ ಸಿಎಂ ಮಾಹಿತಿಯನ್ನ ಕೊಡೋರಿದ್ದಾರೆ. ಸಭೆಯಲ್ಲಿ ಭಾಗಿಯಾಗಿರುವ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, KJ ಜಾರ್ಜ್, ಭೈರತಿ ಸುರೇಶ್, HC ಮಹದೇವಪ್ಪ, ಸೊ ಇವರೆಲ್ಲ ಈಗ ಮುಖ್ಯಮಂತ್ರಿಗಳ ಜೊತೆಗೆ ಕೂತು ಮಾತುಕತೆ ನಡೆಸ್ತಾ ಇದ್ದಾರೆ ಅನ್ನೋದು ತಿಳಿದು ಬರ್ತದೆ. ನಿಮ್ಗೆ ಗೊತ್ತಿರೋ ಹಾಗೆ ಇವರೇನ್ ಫೋನಲ್ಲೋ ಮತ್ತೊಂದೋ ಅಲ್ಲ, ಇವರೆಲ್ಲ ಸಿದ್ದರಾಮಯ್ಯನವ್ರ ಜೊತೆಗೆ ದೆಹಲಿಗೆ ಹೋಗಿರುವಂತವ್ರು ಇವರೆಲ್ಲ. ಸೊ ಹಾಗಾಗಿ ಅಲ್ಲಿ ಕೂತು ಏನ್ ಇವತ್ತು ಸಭೆಯಲ್ಲಿ ಚರ್ಚೆ ಆಯ್ತು, ಏನೇನು ಆಫರ್ ಇಟ್ಟಿದ್ರು, ನಾನು ಏನಂದೆ, ಈ ರೀತಿಯಂತ ವಿಚಾರಗಳನ್ನ ಚರ್ಚೆ ಮಾಡ್ತಾ ಮುಂದೆ ತೆಗೆದುಕೊಳ್ಬೇಕಾದಂತ ನಿರ್ಧಾರ ಏನು ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಹಂತದ ಮಾತುಕತೆ ಈಗ ಆಗ್ತಾ ಇದೆ. ಪ್ರಮೋದ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಮೋದ್, ಒಂದಂತಲ್ಲಿ ಸಭೆ ನಡೆಸಿ ಹೊರಗೆ ಬಂದಂತ ಸಂದರ್ಭದಲ್ಲಿ DK ಶಿವಕುಮಾರ್ ಬಹಳ ಖುಷಿಯಾಗಿರುವಂತ ರೀತಿಯಾಗಿ ಕಂಡು ಬಂತು. ಬಟ್ ಸಿದ್ದರಾಮಯ್ಯನವರ ಮುಖಚಾರೆ ನೋಡಿದಂತ ಸಂದರ್ಭದಲ್ಲಿ ಹೇಳ್ತಾರೆ ಒಂದ್ ರೀತಿ ಬಹಳ ಸಿಟ್ಟೋ ಅಥವಾ ಗಂಟು ಮುಖನೋ ಈ ರೀತಿಯಾದಂತದ್ದೇ ಮುಖ್ಯಮಂತ್ರಿಗಳ ಮುಖಚಾರೆ ಕಂಡು ಬರ್ತಾ ಇತ್ತು. ನಮ್ಗೆ ಒಂದು ಅಂದಾಜಲ್ಲೇ ಸಿಗ್ತಾ ಇತ್ತು. ಈಗ ಮುಂದುವರೆದ ಭಾಗವಾಗಿ ಏನಾಗ್ತಾ ಇದೆ ಪ್ರಮೋದ್, ಸಿದ್ದರಾಮಯ್ಯನವರ ಮುಂದಿನ ನಿರ್ಧಾರ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಈಗ ಅವ್ರ ಜೊತೆಗಿರುವಂತ ಸಚಿವರುಗಳ ಜೊತೆ ಚರ್ಚೆ, ಅಲ್ಲಿ ಏನೇನಾಯ್ತು ಅನ್ನೋ ಮಾಹಿತಿ ಹಂಚ್ಕೊಳ್ಳೋದು, ಇದೆಲ್ಲ ಈಗ ಆಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇರುವಂತ ಸಂಗತಿ. ವಾಟ್ ನೆಕ್ಸ್ಟ್, ಏನ್ ಕತೆ ಪ್ರಮೋದ್? ಮಾಲ್ತೇಶ್, ಈಗ ಚೆಂಡು ಸಿದ್ದರಾಮಯ್ಯನವರ ಅಂಗಳದಲ್ಲಿದೆ. ಹೈಕಮಾಂಡ್ ಈ ರಾಜಕೀಯದ ನಾಯಕತ್ವದ ವಿಚಾರಕ್ಕೆ ಒಂದು ಅಡ್ರೆಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿದೆ. ಇವತ್ತು ನಡೆದಂಥ ಸುದೀರ್ಘ ಸಭೆಯಲ್ಲಿ ಸುಮಾರು 6 ಗಂಟೆ ಅಥವಾ ಅದಕ್ಕೂ ಹೆಚ್ಚು ಗಂಟೆಗಳ ಕಾಲ ಒಂದು ಸಭೆ ಆಯಿತು. ಈ ಸಭೆಯಲ್ಲಿ ಹೈಕಮಾಂಡ್ ನಾಯಕರು KC ವೇಣುಗೋಪಾಲ್ ಸೇರಿದಂತೆ ಇನ್ನಿತರ ನಾಯಕರು ಹೇಳ್ತಾ ಇರುವಂಥ ಮಾತು ಅಂದರೆ, ನಾವು ರಾಜ್ಯಸಭೆ ಮತ್ತು MLC ವಿಚಾರದ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರೆ, ಆದರೆ ರಾಜ್ಯಸಭೆ ಮತ್ತು MLC ಚುನಾವಣೆ ಅಥವಾ ಆ ಒಂದು ಅಭ್ಯರ್ಥಿಯ ಚರ್ಚೆಯನ್ನು ಮಾಡೋದಕ್ಕೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿನ ಹೊರಗಿಟ್ಟು ಖಂಡಿತ ಯಾರೂ ಚರ್ಚೆ ಮಾಡಲ್ಲ. ಇವತ್ತಿನ ಸಭೆಯಲ್ಲಿ ಕೇವಲ ಮುಖ್ಯಮಂತ್ರಿಯನ್ನ ರಾಹುಲ್ ಗಾಂಧಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿ ರಾಜ್ಯಸಭಾ ಚರ್ಚೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಮುಖ್ಯಮಂತ್ರಿಗಳಿಗೆ ರಾಜ್ಯಸಭಾ ಒಂದು ಸ್ಥಾನದ ಆಫರನ್ನು ಇಟ್ಟಿರುವಂಥದ್ದು ಸಾಧ್ಯತೆ ತುಂಬ ದಟ್ಟವಾಗಿದೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಹಿತಿ ಬರ್ತಾ ಇದೆ ಹೈಕಮಾಂಡ್ ನಾಯಕರಿಂದ. ರಾಜ್ಯಸಭಾ ಸ್ಥಾನದ ಆಫರನ್ನು ಇಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವ್ರ ಜೊತೆಗೆ ರಾಹುಲ್ ಗಾಂಧಿ ತುಂಬ ಸುದೀರ್ಘವಾಗಿ ಮಾತನಾಡಿದಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಜೊತೆಗೆ ಅವರನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಆದರೆ ತತ್ಕ್ಷಣಕ್ಕೆ ಅವ್ರು ಕೊಟ್ಟಿರುವಂಥ ಆಫರನ್ನು ಸಿದ್ದರಾಮಯ್ಯನವರು ಒಪ್ಪಿಕೊಂಡಿಲ್ಲ. ಬದಲಾಗಿ ಒಂದು ಸಮಯವನ್ನು ಮಾಡಿರುವಂಥ ಸಾಧ್ಯತೆ ತುಂಬ ದಟ್ಟವಾಗಿದೆ. ಅಂದರೆ ತತ್ಕ್ಷಣಕ್ಕೆ ಅದಕ್ಕೆ ಸಮ್ಮತಿ ಕೊಟ್ಟಿಲ್ಲ, ರಾಜ್ಯಸಭಾ ಸ್ಥಾನಕ್ಕೆ ತತ್ಕ್ಷಣಕ್ಕೆ ಅವರು ಒಪ್ಪಿಗೆ ಕೊಟ್ಟಿಲ್ಲ, ಬದಲಾಗಿ ಸಮಯವನ್ನು ತೆಗೆದುಕೊಂಡಿದ್ದಾರೆ. ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಮಾಲ್ತೇಶ್, ದೆಹಲಿಯ ಒಂದು ಖಾಸಗಿ ಸ್ಥಳದಲ್ಲಿ ಸಚಿವರ ಆಪ್ತ ಶಾಸಕರ ಸಚಿವರ ಸ್ಥಳದಲ್ಲಿ ಒಂದು ವಿಶೇಷವಾದ ಸಭೆಯನ್ನು ಮಾಡ್ತಿದ್ದಾರೆ. ತಮ್ಮ ಆಪ್ತ ಸಚಿವರು ಯಾರಿದ್ದಾರೆ, ಪರಮೇಶ್ವರ್, MB ಪಾಟೀಲ್, KJ ಜಾರ್ಜ್, ಅದೇ ರೀತಿ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಎಲ್ಲ ನಾಯಕರ ಜೊತೆಗೆ ಒಂದು ವಿಶೇಷವಾದ ಸಭೆಯನ್ನು ಕೂಡ ಮಾಡ್ತಿದ್ದಾರೆ.
ಈ ಸಭೆಯಲ್ಲಿ ಮುಂದೇನಾಗಬೇಕು, ಯಾವ ರೀತಿ ಚರ್ಚೆ ಮಾಡಬೇಕಾಗತ್ತೆ, ಯಾವ ರೀತಿ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಈಗ ಹೈಕಮಾಂಡ್ ಈಗ ಒಂದು ಆಫರ್ನ ಇಟ್ಟಿದೆ. ಆಫರ್ ಕೊಟ್ಟಂಥ ಸಂದರ್ಭದಲ್ಲಿ ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದಕ್ಕೂ ಕೂಡ ಒಂದು ಚರ್ಚೆ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಕೇವಲ 8 ದಿನ ಅಥವಾ 9 ದಿನದ ಪ್ಯಾಸೇಜ್ ಇದೆ. ಜೂನ್ 8ನೇ ತಾರೀಕು ಬಹುಶಃ ರಾಜ್ಯಸಭೆ ನಾಮಿನೇಷನ್ ಹಾಕೋದಕ್ಕೆ ಅಂತಿಮವಾದಂಥ ದಿನ ಅಂತ ನಾನು ಭಾವಿಸ್ತೀನಿ. ಹೀಗಾಗಿ ಆ 5 ದಿನಗಳಿಂದ 8 ದಿನಗಳ ನಡುವೆ ಒಂದು ಬೃಹತ್ ಆದಂಥ ಒಂದು ತೀರ್ಮಾನವನ್ನು ನಾಯಕತ್ವದ ವಿಚಾರಕ್ಕೆ ಒಂದು ವೇಳೆ ರಾಜ್ಯಸಭೆಗೆ ಹೋಗಲೇಬೇಕು ಅಂದರೆ ಅವಾಗ ಮಾಡಬೇಕಾಗತ್ತೆ. ಬಾಕಿ ಇರುವಂಥ 1 ವಾರದಲ್ಲಿ ಅಥವಾ 8 ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಒಂದು ಹೆಜ್ಜೆಯನ್ನು ಇಡ್ತಾರಾ, ನಿರ್ಧಾರವನ್ನು ಮಾಡ್ತಾರಾ, ಬಹುದೊಡ್ಡ ಪ್ರಶ್ನೆ ಅದಾಗಿದೆ. ಈ ಎಲ್ಲ ವಿಚಾರಗಳು ಸಾಕಷ್ಟು ಸಂದಿಗ್ಧವಾಗಿರುವಂಥ ಹಿನ್ನೆಲೆಯಲ್ಲಿ ತಮ್ಮ ಆಪ್ತ ಸಚಿವರು, ಶಾಸಕರ ಜೊತೆಗೆ ಒಂದು ತುರ್ತು ಸಭೆಯನ್ನು ಮಾಡೋ ಮೂಲಕ ಮುಂದೆ ಯಾವ ರೀತಿ ನಿರ್ಧಾರ ತಗೋಬೇಕಾಗತ್ತೆ, ಏನು ಮಾಡಬೇಕಾಗತ್ತೆ ಅನ್ನೋ ಮಾತನಾಡೋ ಮೂಲಕ ಎಲ್ಲ ಚರ್ಚೆಗಳಿಗೆ ಹೈಕಮಾಂಡ್ ಏನಾದ್ರು ಮುಂದೆ ಒತ್ತಡ ಹಾಕಿದ್ರೆ ಆವಾಗ ಏನು ಮಾಡಬೇಕು, ಆವಾಗ ಯಾವ ನಿರ್ಧಾರ ಮಾಡಬೇಕು, ಇದೆಲ್ಲವನ್ನು ಕೂಡ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಮಲ್ತೇಶ್. ಓಕೆ ಪ್ರಮೋದ್, ಜಸ್ಟ್ ಹೋಲ್ಡ್ ಪ್ರಮೋದ್, ನಿಮ್ ಜೊತೆಗೆ ಮತ್ತೆ ನಾನು ಸಂಪರ್ಕ ಮಾಡ್ತೀನಿ. ಆಮೇಲೆ ಇನ್ನು